ಮಾಡ್ತಾರಲ್ಲಿ ಮನೆ ಹೊಡ್ರಾ ಈಗ ಹಾಂ ತೊಂದರೆ ಬನ್ನಿ ನೋಡಿ ಅಣ್ಣ. ನೋಡಿ ಎಷ್ಟು ಸ್ಪಾಟ್ ನೋಡೋಣ. ಸ್ಪಾಟ್ ನೋಡ್ಕೊಂಡು ನಿಮಗೆ ಎಷ್ಟು ರೇಟಿಗೆ ಎಷ್ಟು ಮಾಡಿ. ಕಾಫಿ ಬಡ್ಡೆ ಹುಡಿಕೊಂಡು ಓಡಾಡ್ತಾ ಇದ್ದೀವಿ ನೋಡಿ. ಅಲ್ಲಿ ತೋಟದೊಳಗೆ ಸುಟ್ಟಾಕ್ತಾವ್ರೆ ಯಾರು, ಫುಲ್ಲು ಹೊಗೆಯಾಡಿಸ್ತಾವ್ರೆ. ಸೊ ನೋಡೋಣ. ಮಾರ್ನಿಂಗ್ ಬಂದಿದ್ದು ಇನ್ನೂ ಒಂದು ಲೋಡು ಕಾಫಿ ಬಡ್ಡೆ ಹುಡ್ಕೋಕ್ಕಾಗಿಲ್ಲ. ಇಲ್ಲಿ ನೋಡಿದ್ರೆ ತೋಟದೊಳಗಡೆ ಸುಟ್ಟಾಕ್ತಾವ್ರೆ. ಸೊ ನೋಡೋಣ, ಸುಟ್ಟಾಕೋದ್ರ ಬದಲು ನಮಗೆ ಕೊಡಿ ಅಂತ ಕೇಳ್ತೀವಿ. ನೋಡೋಣ ಕೊಡ್ತಾರೋ ಹೇಗೆ ಏನು ಗೊತ್ತಿಲ್ಲ, ನೋಡುವ. ಅಲ್ವಾ? ಕಾಯಿ ನೋಡಿ ಇಲ್ಲಿ ಉದ್ರೆ. ಈಗ ಬರೀ ರೆಕ್ಕೆ ಮಾತ್ರ ಹೊಡಿತೀರಾ ಇದರಲ್ಲಿ? ಬುಡ ಸುಮಾರು ಇದೆಯಾ? ವಾ, ನಾನೇನು ತೋಟದೊಳಗಿಂದ ಹೊಗೆ ಬರ್ತೈತಲ್ಲ ಅಂತ ನೋಡಿ. ಕಾಫಿ ಅದೇ ಒಂದು ಕತ್ತು ಹೋಗ್ತವೆ ಅಂತ ಅವ್ರ. ಏನ್ ಮಾಡ್ತೀರಾ, ಇಷ್ಟೊತ್ತಿಗೆ ಕೀಳ್ಬೇಕಿತ್ತು, ಜನ ಆಗ್ಲಿಲ್ಲ, ಹಿಂಗಾಗ್ಬಿಟ್ಟವಲ್ಲಪ್ಪ. ಏನು ಮಾಡ್ತೀರಾ ನೋಡಿ. ಗಿಡ ತರಕ್ಕೆ ಎಷ್ಟು ವರ್ಷ ಬೇಕು? ಹೌದು, ಕಡಿಮೆ ಬೇಕು. 7-8 ವರ್ಷ 10 ವರ್ಷ ತನಕ ಬೇಕು. ಅಲ್ಲಲ್ಲೇ ಹೋಗ್ಬಿಡ್ತಾರೆ. ಒಳ್ಳೆ ಚೆನ್ನಾಗಿದೆ. ಯಾರು ತೋಟಿದ್ದು? ಅಲ್ಲಿ ತೋಟ ನೋಡಕ್ ಹೋಗಿದ್ವಿ. ಅಲ್ಲಿ ಉಪ್ಪಿನಕಾಯಿಗೆ ಭಾರಿ ಚೆನ್ನಾಗಿದೆ. ನಮ್ಮ ಇನ್ನು ಸರಿಕೆ ಬಂದಿಲ್ಲ. ಭಾರಿ ಚೆನ್ನಾಗಿದೆ ಉಪ್ಪಿನಕಾಯಿ. ಕಾಫಿ ಕಾಯಿ ನೋಡಿದ್ರೆ ಹೊಟ್ಟೆ ಹರಿಯುತ್ತೆ. ಹೌದು. ಮೆಣಸು ಚೆನ್ನಾಗಿದೆಲ್ಲ ಸರಿ, ಒಳ್ಳೆ ಮೆಣಸಿದೆ ಮಾತ್ರ ನೋಡಿ. ಹಾಗೆ ಹಿಂಡೆ ಮೆಣಸು ಮಾತ್ರ ಸಖತ್ತಾಗೈತೆ ಮಾತ್ರ ತೋಟದ ಫುಲ್ಲು. ಈ ರೇಂಜಿಗೆ ಬೆಳೆದವರಲ್ಲ ಉಂಡೆ ಮೆಣಸು. ಅಂದರೆ ಈ ಸರಿ ಫಸ್ಲು ಕಡಿಮೆ, ಆದರೆ ಬೀಳು ಮಾತ್ರ ಮಸ್ತಿದ್ದಾವೆ. ಬೀಳುಗಳಿಂದ ತೋಟ ಒಂದು ಸೈಡಿಂದ ಒಂದು ಸೈಡ್ ಕಾಣ್ತಾನೆ ಇಲ್ಲ, ಹಂಗಿದಾವೆ ಬೀಳು ನೋಡಿ. ಒಳ್ಳೆ ಮೆಣಸು. ಈ ಥರ 2 ಎಕರೆ ಇದ್ರೆ ಸಾಕು ಮೆಣಸು. ಅವ್ರು ಹೇಳಿದ್ದಾರೆ ನಂಬರ್ ತಗೊಂಡೋಗಿ ಅಂತೇಳಿ. ನೋಡೋಣ. ಸುತ್ತಿ ನಾಯಿ ಸುತ್ತಂಗೆ ಸುತ್ತಾ ಇದ್ದೀವಿ. ಇನ್ನೂ ಒಂದು ಲೋಡ್ ಸಿಕ್ಕಿಲ್ಲ, ನೋಡೋಣ. ಇಲ್ಲೊಂದು ಕಡೆ ನೋಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡುವ. ತೋಟದೊಳಗೆ ಸುತ್ತಬೇಕು ಗುರು, ಭಾರಿ ಹಿಂಸೆ. ಕೆಲಸ ಮಾಡ್ತವ್ರೆ.
ನೋಡಿ ಎಷ್ಟು ಚಿಗುರು ಐತೆ ಇದು. ಒಬ್ಬ ಇಷ್ಟು ಚಿಗುರು ಬಂದರೆ ಗೊಬ್ಬರ ಎಲ್ಲ ಇದೇ ತಿಂದಾಕೈತೆ. ಇಷ್ಟೊಂದು ಚಿಗುರು ಬಿದ್ದೈತೆ ನೋಡಿ. ಸಿಲ್ವರ್ ಬಿದ್ದಿಲ್ವಾ ಯಾವುದೂ? ಒಂದೊಂದು ಗಿಡ ಕ್ಲೀನ್ ಮಾಡೋಕೆ 1/4 ಗಂಟೆ ಬೇಕಂತ. ಅದೇ ಹೌದು. ಇಲ್ಲ ಊಟ ಇಟ್ಕೊಂಡು ಕೆಲಸ ಮಾಡ್ತಾರೆ. ವೈಪರ್ ಆನ್ ಮಾಡಿ ಆ ಕಡೆ ಕಾಣಿಸಲ್ಲ. ಕಟ್ ಮಾಡ್ಸೋದು